ನಮ್ಮನ್ನು ಎದುರುಗೊಳ್ಳುವವರು ಕಾಣಿಸಿ ವಿಧಿಯಂಬರವರು ಪಾದಾರವಿಂದಕ್ಕೆ ಬರಮಟ್ಟಿದ್ದೇನೆ ತಾಯಿ. ಅಲ್ಲೇ ನಿಂತುಕೊಂಡು ಮಾತಾಡುವುದಲ್ಲ. ನಮ್ಮವರಿಗೆ ವ್ಯವಸ್ಥೆ ಉಂಟು. ಬರುವಾಗ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಬೇಕಾದಷ್ಟು ಇಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸಂತೋಷ. ಹಾಗೆ ತಡ ಮಾಡೋದು ಯಾಕೆ? ಪುರೋಹಿತರಿಗೆ ಬರ ಹೇಳಿದ್ದೇನೆ, ಇನ್ನೂ ಕೂಡ ಕಾಣುವುದೇ ಇಲ್ಲ. ಎಷ್ಟು ಕಡೆ ಒಪ್ಪಿಕೊಂಡಿದ್ದಾರೋ ಏನು, ಆದ್ರೆ ಅವರ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಅವರ ನಿರೀಕ್ಷೆಯಲ್ಲೇ ನಾವಿದ್ದೇವೆ. ನಮ್ಮವರಿಗೆಲ್ಲ ವ್ಯವಸ್ಥೆ ಮಾಡಿ ನಿಮ್ಮವರಿಗೆಲ್ಲ ವ್ಯವಸ್ಥೆ ಆಗುತ್ತೆ. ಇಂತೆ ಪೂರ್ವ ತಯಾರಿಯಲ್ಲಿದ್ದೆ. ಹೌದೌದು, ವ್ಯವಸ್ಥೆ ಆಗಬೇಡವಾ? ಒಳ್ಳೆದಮ್ಮ, ವಿಶೇಷವಾದಂತಹ ಸಭೆ ಇದು. ಮಂಟಪ ಎಲ್ಲ ಅಲಂಕಾರ ಒಳ್ಳೆದಾಗಿದೆ. ವಿಷಯ ಮದುವೆ ಗೊತ್ತುಂಟು. ನಿಮ್ಮ ಮನೆಯಲ್ಲೇ ಬರಲಿ ಅಂತ ಹೇಳಿ ಕೇಳಿದಷ್ಟೇ. ಇದು ಸರಿ, ಮದುವೆ ಅಂತ ನಿಶ್ಚಯ ಆದದ್ದು ಹೌದು. ಹೊರಾನ್ವೇಷಣೆ ಆಗಿದ. ಎಲ್ಲಿದ್ದಾನೆ ಹುಡುಗ? ತಿರುಗಿ ನೋಡಿ ಒಮ್ಮೆ. ಇನ್ನೇನು ಹುಡುಗನನ್ನು ನೋಡಬೇಕು, ಮಾತಾಡಿಸಿ ಮತ್ತೆ ಏನಿದ್ರು ಮುಂದುವರಿಸುದು. ಗಂಡು ಕಂಡೆ ಕಲ್ಲು ತುಂಡಿ ಋಣಕಾಯ ನಗು ಇಲ್ಲ. ನನ್ನ ಅಳಿಯ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮಗೂ ಒಳ್ಳೇದಾಗ್ಲಿ. ಪುರೋಹಿತರಿಗೆ ಹಾಗೆ ಹೇಳುವಾಗಿಲ್ಲ ಅಲ್ಲ. ನೀವು ಒಳ್ಳೇದಾಗ್ಲಿ ಅಂತ ಹೇಳುವಾಗ ನಾನೊಂದು ಏನಾದ್ರೂ ಕೊಡ್ಬೇಕಲ್ಲ. ಶಿರವಾಗಿಸಿ ನನ್ನ ದಕ್ಕಿಸಿ ಒಂದು ನಮಸ್ಕಾರ ಹಾಗೆ ನಿಮ್ಮ ಆಶೀರ್ವಾದ ಇರಲಿ. ಆದೀತು, ಒಳ್ಳೇದಾಗ್ಲಿ. ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ. ಗಂಡು ಕಂಡೆ ಅಪ್ಪಟವಾದಂತಹ ಲಕ್ಷಣವಾದಂತಹ ಗಂಡನ್ನೇ ಹುಡುಕಿದ್ದೀರಿ. ಸರಿ, ಇದು ಪ್ರಯಾಣ ಎಲ್ಲ ಹೇಗಾಯ್ತು? ಸುಗಮದೆಲ್ಲ ಬಂದು ತಲುಪಿದ್ದೇವೆ. ಇಷ್ಟು ದೂರ ಸುಗಮ ಬರ್ತದ? ನಮ್ಮವರೆಲ್ಲ ಸೇರಿಸಿಕೊಂಡು ಬರುವುದು ಸುಗಮ ಸುಖಕರ. ಇದು ಊರು ಯಾವುದಂತ ಹೇಳಿದ್ದೀವ? ನಾನು ಮಧುವನ. ಮಧುವನ ಸ್ವಲ್ಪ ಹತ್ತಿರ ಆಯ್ತಲ್ಲ. ಎಲ್ಲಿ ಬಂದಿದ್ದೀರೋ ನೀವು? ಮಾತಾಡೋದಕ್ಕೆ ನಿಮ್ಮನ್ನು ನೋಡಿದಾಗ ಹಾಡಿದ್ದಾರೆ ಮಧುವನದಲ್ಲಿ. ಮಧುವನದ ಅಧಿಕಾರಿ ಹುಡುಕಿ ನೋಡಿದ್ದೆ. ಅಮ್ಮನನ್ನು ನೋಡಿ ಬಂದದ್ದು. ಅಮ್ಮನನ್ನು ನೋಡಿದ್ರೆ ಹುಡುಗಿ ನೋಡಿದ ಹಾಗೆ ಆಗುತ್ತದೆ. ಅಮ್ಮ ಹೀಗಿರುವಾಗ ಮಗಳು ಹೇಗಿರಬಹುದು? ಕಲ್ಪನೆಯಿಂದ ಮನು ಬೇಗ ಬೇಗ ಒಮ್ಮೆ ಕಲ್ಪನೆಗೆ ಹೋಗ್ತಾನೆ. ಸರಿ, ಈಗ ನೋಡ್ಬೇಕು ಅಂತ ಮತ್ತೆ ಅಲಂಕಾರಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ನಾವು ಹೋಗುವ ಕ್ರಮ ಇಲ್ಲ. ಮತ್ತೆ ಹಾಗಂತ ಅಲಂಕಾರಕ್ಕೆ ಹೋದಂತ ಹೆಣ್ಣು ಮಕ್ಕಳು ಪಕ್ಕನೆ ಬರುವ ಕ್ರಮವೂ ಕೂಡ ಅವರದ್ರಲ್ಲಿ ಇಲ್ಲ. ಈಗ ಬರುವುದಿಲ್ಲ. ಇವಳ ಹಾಗಲ್ಲ, ಮತ್ತೆ ಸಿದ್ಧವಾಗಿದ್ದಾಳೆ. ನಿನ್ನ ನಿರೀಕ್ಷೆಯಲ್ಲೇ ಇರುವುದು. ತಯಾರಾಗಿದ್ದಾಳೆ. ಹೌದಪ್ಪ. ಅಲ್ಲಿ ನೀವು ಅದೇ ಯಾಕೆ ಹುಡುಗಿಯನ್ನು ನೋಡುವುದಕ್ಕೆ ಒಂದು ಅನುಕೂಲವಾಗಿದೆ. ಒಳ್ಳೆ ಅನುಭವ ಉಂಟು ನಿಮ್ಗೆ. ಎಷ್ಟು ಮದುವೆ ಮಾಡಿರ್ತೀವ ನಾನು. ಇದು ಹುಡುಗಿ ಸಿಂಗಾರ ಆಗಿದೆ. ಹಾಗಾದ್ರೆ ಬೇಗ ಕಲ್ಯಾಣ ಮಂಟಪಕ್ಕೆ ಬರುವುದಕ್ಕೆ ಹೇಳಿ. ಬಾರೆ ಬಾರೆ ಕಲ್ಯಾಣಪುರ ಅಲ್ಲ, ಅದು ಆಚೆ ಕಲ್ಯಾಣ ಮಂಟಪ. ಬಿಸಿಮಾಲಿ ಹೆಣ್ಣು ಶೃಂಗರಿಸಿಕೊಂಡು ಮಂಟಪಕ್ಕೆ ಬಂದಿದ್ದಾಳೆ. ಒಮ್ಮೆ ನೋಡಿ ಒಪ್ಪಿಗೆಯನ್ನು ಕೊಡು. ಓಯ್ ಇಷ್ಟು ದೊಡ್ಡ ಸಭೆಯಲ್ಲಿ ಮಂಟಪದಲ್ಲಿ ಬಂದು ಸಭೆಗೆ ಬಂದಿದ್ದಾಳೆ ಅಂತ ಹೇಳಿದಲ್ಲ, ಮತ್ತೆ ಮಂಟಪಕ್ಕೆ ಬಂದಿದ್ದಾಳಂತ ಹೇಳಿದ್ದು. ಬಂದಿದ್ದು ತಮ್ಮ ಹಿಂಬದಿಯಲ್ಲಿ ಪುರೋಹಿತ್ರೆ ಪುರದ್ರೂಪಿಯೇ ಇದ್ದಾಳೆ. ಒಪ್ಪಿಗೆ ಅದರ ಮೇಲೆ ಹೇಳಬೇಕು. ಮದುಮಗಳು ನಾಚಿಕೆ ಒಳ್ಳೆದೊಳ್ಳೆದು ಅನುಭವ. ಅದಕ್ಕೆ ನಾನು ಪಾರಿತೋಷಕಲ್ಲ, ಪಾರಿಗೆ ಕೊಂಡೋಗದಾದ್ರೆ ಕೊಂಡೋಗದ್ರಲ್ಲಿ ಎಂತ ಇಲ್ಲ. ಇದು ನಿನ್ನ ಒಪ್ಪಿಗೆ ಇದ್ರೆ ಸಾಲ, ಮತ್ತೆ ಇವಳದೊಂದು ಒಪ್ಪಿಗೆ ಬೇಕು. ಅದು ಇಬ್ಬರ ಪರಸ್ಪರ ಒಪ್ಪಿಗೆ ಇದ್ರೆ ಮದುವೆ ಮುಂದುವರಿಯುವುದಕ್ಕೆ ಆಗುತ್ತೆ. ಇಲ್ಲದಿದ್ರೆ ಕಷ್ಟ ಆಗುತ್ತೆ. ಏನಮ್ಮ ಮಾಲಿನಿ, ನಿನ್ನಮ್ಮ ಈಗ ಮದುವೆ ನಿನ್ನ ಮನೆಯಿಂದ ಹೊರಗೆ ಹಾಕಬೇಕು. ಹಾಗೆಲ್ಲ ಮಗಳೇ ಸರಿ. ಮದುವೆ ಮಾಡಿ ನಿನ್ನನ್ನು ಗಂಡನ ಮನೆಗೆ ಸೇರಿಸಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯಲ್ಲಿದ್ದಾಳೆ. ಮುಂದೆ ನಿಂತವನೇ ವರಮಹಾಶಯ ಹೇಗೆ ಆದೀತ. ಅಮ್ಮನಿಗಾದ್ರೂ ನನಗಾಗುವುದು. ಎಂತದ್ದು ಬಾಯಿಸದ ಊಟ. ಅಮ್ಮನ ಒಪ್ಪಿಗೆ ಇದ್ದರೆ ನನಗೆ ಅಲ್ವಾ? ಇಬ್ಬರ ಪರಸ್ಪರ ಒಪ್ಪಿಗೆ ಅಂತ ಆದ್ಮೇಲೆ ನಾವು ತಡ ಮಾಡುದು ಯಾಕೆ ತಡ? ಮುಹೂರ್ತ ಮೀರ್ಬಾರ್ದು. ಮುಹೂರ್ತದಲ್ಲೇ ಮದುವೆ ಆಗಬೇಕು. ಆದ್ದರಿಂದ ಆದಷ್ಟು ಬೇಗ ಊಟಕ್ಕೆ. ಅವನಿಗೆ ತಿನ್ನುವುದೊಂದು ಬಿಟ್ಟು ಬೇರೆ ಏನು ಕಾರಣ ಮಾಡಿ ಮದುವೆ ಮುಗಿಲಿ, ಆಯ್ತಾ? ಹರ ಹರ ನಿಮ್ಮದಿಂದ ನಗರ ಬಗ್ಗೆ ನೆಟ್ಟ ಹರ ಹರ ಹೇಳಿದ್ದಲ್ಲ, ಹಾರ ಹಾರ ಅಂತ ಹೇಳಿದ್ದು. ಇದು ಯಾಕೆ ಪುರೋಹಿತ್ರೆ? ಆಮೇಲೆ ಅದು ಅದಕ್ಕೆ ಹಾಕಿದೆ ಎಂತದ್ದು ಇವನಮ್ಮ ಮದುವೆ ನೋಡಿ ಕೂಡ ಅಭ್ಯಾಸ ಇಲ್ವ ನಿನಗೆ? ಅಲ್ಲ, ನಾವು ಹೋಗುವುದಿಲ್ಲ.
ಇಷ್ಟರವರೆಗೆ ಹೋದಂತೆ ಕೆಲವು ಸಂಸ್ಕಾರಗಳು ಬಹಳ ವಿಶಿಷ್ಟವಾದದ್ದು. ಹೇಗೆ? ಅಂತ ಸಂಸ್ಕಾರಗಳನ್ನು ನಾವು ಹೋಗಿ ನೋಡಿ ಕಲಿಬೇಕಾದದ್ದು ಬಿಟ್ರೆ ಇನ್ನೊಬ್ಬರು ಕೇಳಿ ಕಲಿತ್ರೆ ಅದು ಒಂದು ಅನುಭವಕ್ಕೆ ಬರುವುದಿಲ್ಲ. ಹಾಗೆ ಇದು ಪರಸ್ಪರ ಅದನ್ನು ಬದಲು ಮಾಡಲಿಕ್ಕೆ ಆ ಕೊರಳಿಗೆ ನೀನು, ಈ ಕೊರಳಿಗೆ ಅವಳು, ಅವನನ್ನು ಕೊಂಡೋಗಿ ಅಲ್ಲಿ ಪಾಯಸದ ಅಂಡಿಗೆ ಹಾಕಿ ನಿನಗಲ್ಲ, ಅವರನ್ನು ಪಾಯಸದ ಹಂಡೆಗೆಲ್ಲ ಉಪ್ಪಿನಕಾಯಿ ಹಂಡೆಗೆ ಹಾಕಬೇಕು. ನಮ್ಮಲ್ಲಿ ಯಾಕಮ್ಮ ಬಂದಿದ ಇಲ್ಲ ಅಮ್ಮ ಸ್ಥಿತಿ ಅಮ್ಮ ತಗೊಳ್ಳಿ ತಗೊಳ್ಳಿ ಇಲ್ಲಿ ಒಟ್ಟ ಹಾರ ಹಾಕುದಲ್ಲ. ಈಗ ಮೊದಲಾಗಿ ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿದ ಕೂಡಲೇ ಅಲ್ಲಿ ಪಟ ತೆಗಿತಾರೆ, ಮುಖ ಕಾಣುವ ಹಾಗೆ ನಿಲ್ಲಬೇಕು. ಈ ಕಡೆ ಬಾ, ಈ ಕಡೆ ಪುರೋಹಿತ್ರೆ ನೀವು ಕೂಡ ಪುರೋಹಿತ್ರೆ ಯಾವ ಬಗ್ಗೆ ಎಂತದ್ದು ಯಾವುದು ಪಟ ತೆಗಿಲಿಕ್ಕೆ ಅಂತರ್ಪಟ ಹಿಡಿದವರು ತೆಗಿತಾರೆ. ಚಿತ್ರಪಟಗಳು. ಓ ಚಿತ್ರಪಟ ಅಂತರ್ಪಟ ಇಂಥದ್ದು ನೀವು ಯಾಕೆ ಉಪದ್ರ ಮಾಡ್ತೀರಿ ಮಾರೆ? ಮಂತ್ರ ಹೇಳ್ತೇನೆ. ತದೇವ ಲಗ್ನಂ ದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಪಾರ್ವತಿ ಪರಮೇಶ್ವರ ಪ್ರಿಯತಾತ್ಯಾನಂ ಸ್ಮರಾಮಿ ತೆಗಿರಿ. ಆರಕ್ಕೆ ನಂದಿಸಿದ್ಯಾಕೆ ನಂದಿಸಬಾರದು, ಅದು ಅಪಶಕುನ. ತಿಳಿದವರಿಗೆ ಹೇಳ್ತಾ ಇದ್ರು. ಆರತಿ ತಾನಾಗಿ ನಂದಿದರೆ ಮಾತ್ರ ಅಪಶಕುನ, ನಾವಾಗಿ ನಂದಿಸಿದರೆ ಅಪಶಕುನವಲ್ಲ. ತಿಳಿದವರು ಹೇಳ್ತಾರಂತ ನಾವು ಹೂ ಪುಟ್ಟಿಕೊಂಡು ಹೋಗುದಲ್ಲ, ಕಾರಣ ಕೇಳಬೇಕು. ಯಾರು ಯಾಕೆ ನಂದಿಸಿದ್ದು ಬೇಕಾದ್ರೆ ಕೇಳಿ. ನಮ್ಮಲ್ಲಿ ಉಂಟು ಅಂತ ತೋರಿಸುವುದಕ್ಕೆ ಇಷ್ಟನ್ನೆಲ್ಲ ಎಣ್ಣೆಯನ್ನು ಹಾಕಿಕೊಂಡು ಸುರಿಯಿಟ್ಟುಕೊಂಡು ಬರುದಲ್ಲ. ಎಣ್ಣೆ ಹಾಕುದು ಕ್ರಮ ಇದಲ್ಲ. ನಮ್ಮ ವನಿತೆಗೆ ಗೊತ್ತಿಲ್ಲ. ಮಣಿತೆಗೆ ಅವರಲ್ಲಿ ಬೇಕಾದದ್ದು ಹಾಗಲ್ಲ. ಎಣ್ಣೆ ಹಾಕುವ ಕ್ರಮ ಈಗೆಲ್ಲ. ಎಣ್ಣೆಯನ್ನು ಉಂಟಲ್ಲ ಇಷ್ಟಿಷ್ಟೇ ಹಾಕಬೇಕು. ಇನ್ನ ಅನುಭವಕ್ಕೆ ಶರಾಯಿ ಮಾಡಿ ಬಿಡ್ತಾರೆ. ಆಯ್ತು, ಕಾರ್ಯಕ್ರಮ ಇನ್ನು ಸಂಪ್ರದಾಯ ಬಿಟ್ಟುಕೊಡಬಾರ್ದು. ನಮ್ಮ ಮುಂದಿನ ಕಾರ್ಯಕ್ರಮ ಉಡುಗೊರೆ ಕಾರ್ಯಕ್ರಮ ಇಲ್ಲ, ಬೇಡ, ಆಶೀರ್ವಾದ ಉಡುಗೊರೆ. ಹಾಗಂತ ಅಮ್ಮ ಇಳಿಸಿಕೊಡ್ಬೇಕು, ಚಪ್ಪರ ಇಳಿಸಿಕೊಡುವಂತ ಕ್ರಮ. ಗಣಿನ ಹುಟ್ಟಿಗೆ ಅದಲ್ಲ, ಭೂತವರನ್ನು ಇಳಿಸಿಕೊಡುವುದು. ನವದಂಪತಿಗಳು ಒಟ್ಟಿಗೆ ಅಂಟಿ ಅಂಟಿ ಕುತ್ಕೊಂಡಿದ್ದಾರೆ. ಅಂಟಿ ಅಂಟಿ ಮಾಲಿನಿ ಬಾ. ಯಾಕೆ ಪುರೋಹಿತ್ರೆ? ಹೆಚ್ಚು ಮುಂದೆ ಬರಬೇಡ. ಯಾಕೆ? ಮಂಟಪ ಎತ್ತರ ಉಂಟು. ಮುಂದೆ ಬಂದ್ರೆ ನಾಳೆ ಬೆಳಿಗ್ಗೆ ಅಪಪ್ರಚಾರ ಆಗುತ್ತೆ. ಹೇಗೆ? ಮಾಲಿನಿ ಜಾರಿನಿ ಪೂರ್ಣಿಮಿ ಅಂತ ಇಲ್ಲಿಂದಲೇ ನಮಸ್ಕಾರ ಮಾಡಿ ಆಯ್ತಾ. ನಾನು ಹೇಳಿದಾಗ ಹೇಳ್ಬೇಕು. ಹೆಣ್ಣು ಮಕ್ಕಳು ತವರ ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಸೇರುವಾಗ ಯಾವತ್ತೂ ಅಳ್ತಾ ಸೇರ್ತಾರೆ. ಅದು ಕ್ರಮ ಅಲ್ಲ, ಅಳ್ತಾ ಸೇರಬಾರ್ದು. ಅದು ಹಿಂದಿನವರು ಮಾಡಿದಪ್ಪ, ಕ್ರಮ ಅಲ್ಲ. ಯಾಕೆ ಹೇಳಿ? ಇನ್ನೊಂದು ಮನೆಯನ್ನು ಸೇರುವಾಗ ನಾವು ನಗನಗುತ್ತಾ ಸೇರುದು ಯಾಕೆ? ಆ ಮನೆಯಲ್ಲಿರುವವರಿಗೆ ನಾವು ಇನ್ನಷ್ಟು ಸಂತೋಷವನ್ನು ವೃದ್ಧಿಗೊಳಿಸುತ್ತೇವೆ ಎನ್ನುವ ಕಾರಣದಿಂದಾಗಿ ನಗುತ್ತಾ ಸೇರಬೇಕು ಎನ್ನುವ ಹಾಗಾಗಿ ಅಳಬೇಡ, ಮನಸ್ಸನ್ನು ಗಟ್ಟಿ ಮಾಡಿಕೋ, ಹಲ್ಲು ಮಾಡಿಕೋ. ಮನಸ್ಸಿನಲ್ಲಿ ಹೇಳಿದಾಗ ಹೇಳ್ಬೇಕು. ಬೇಡ, ಕೈ ಮುಗಿ. ನಮಸ್ಕಾರ. ನಮಸ್ಕಾರ. ಯಾರು ಹುಡುಗಿಯಾರು? ಅವನಿಗೆ ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಬರ್ತಾರೆ ಆಯ್ತಾ. ಇವತ್ತು ಮಾತ್ರ ನಮಸ್ಕಾರ ಮಾಡಿ ಹೋಗುದು. ಪಾಪ ಮಕ್ಕಳ ನೋಡಿದ್ದು ನೆನಪು. ಇದು ನಮಸ್ಕಾರ. ನಮಸ್ಕಾರ. ಸೇರಿರುವಂತಹ ಹಿರಿಯರೇ, ಸೇರಿರುವಂತಹ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಅಳಬೇಡ, ಮನಸ್ಸು ಗಟ್ಟಿ ಮಾಡಿ ಆಯ್ತಾ. ಅಳಬೇಡ, ಗಟ್ಟಿ ಗಟ್ಟಿ ಗಟ್ಟಿ. ಗೆಳತಿಯರೇ, ಗೆಳತಿಯರೇ. ಪುರೋಹಿತ್ರೆ, ಅಪ್ಪ ತೀರಿ ಹೋದ್ರ? ಕೂಗ್ತಾ ಇದ್ದೀರಿ ಆಗದಿಂದ.
ವರ್ಷ ತೀರಿ ಹೋಗ್ಲಿಕ್ಕೆ ಅಂತ ಅದು ಜಾತ್ರೆಯ ಖಂಡಿತ ಆಗಿದೆ. ಮಾತಾಡುದು ನಾನು. ಭಾವನೆ. ಭಾವನೆ ಸಣ್ಣದ್ರಲ್ಲಿ ನೋಡಿದಂತ ಆಹಾ, ಮಕ್ಕಳು ಹಾಗೆ. ಆಹಾ. ಗೆಳೆಯರಿದ್ದಾರ? ಇಲ್ಲ ಇಲ್ಲ. ಇದ್ರೆ ಅವರೇ, ಇಲ್ಲದವರೇ. ಇಲ್ಲದವರೇ. ಇಂದು ನಾನು ಮದುವೆಯಾಗಿ ಮದುವೆಯಾಗಿ ನನ್ನ ಗಂಡನೊಟ್ಟಿಗೆ ನನ್ನ ಗಂಡನೊಟ್ಟಿಗೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ. ನನ್ನ ಪುರವನ್ನೇ ಸೇರ್ತಾ ಇದ್ದೇನೆ. ನೀವೆಲ್ಲರ ಆಶೀರ್ವಾದ ಮಾಡಿ ನೀವೆಲ್ಲರೂ ಆಶೀರ್ವಾದವನ್ನು ಕಳುಹಿಸಿಕೊಡಬೇಕಾಗಿ ವಿನಮ್ರ ಕಳುಹಿಸಿಕೊಡಬೇಕಾಗಿ ಅಲ್ವಾ? ಸಿಗ್ಲಿಕ್ಕೆಲ್ಲ ಇಷ್ಟೊತ್ತಾದ್ರೆ ವಿನಮ್ರ ವಿನಂತಿ. ವಿನಮ್ರ ವಿನಂತಿ. ಯಾಕಮ್ಮ ಯಾಕಮ್ಮ ಯಾಕಾಡು ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆಲ್ಲ ನೀವು ದಾರಿಯದ ಬಿಟ್ಟು ಬಂದದಲ್ಲ, ಎಂತ ಮಾಡಬೇಕಾಗುತ್ತೆ? ಹೆಣ್ಣು ಮಕ್ಕಳು ನೀವು ಬಾಬಾ ಮದುವೆ ಆದ್ಮೇಲೆ ಒಂದೊಂದು ದಿವಸ ಬಿಟ್ಟು ಹೋಗ್ಬೇಕು. ಹೌದಪ್ಪ. ಎತ್ತು ಮುಂದೆ ಬೇಡ, ಇಲ್ಲೇ ಆಯ್ತಾ? ಕೈ ಮುಗಿ, ಕೈ ಎದುರಾಗಿ ಇಡ್ಬೇಕು ಆಯ್ತಾ? ನಮಸ್ಕಾರ. ಎಂತ ನಮಸ್ಕಾರ. ಹೋದದೆ ನಿನ್ನೆ ಪುಣ್ಯಾತ್ಮ. ಬಾಬಾ ಯಾರು ನಮಸ್ಕಾರ. 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 ಮೂಕರಿಗಾಗಿ ವಾರ್ತೆಗಳು. ಓದಿದ್ರೆ ಅವರು ಸೇರ್ಸಪ್ಪನವರು ಅವರು ವಾರ್ತಾ ಪ್ರವಾಸ ಅಲ್ಲಿಗೆ ಕೇಳಲಿಲ್ಲ ಪುಣ್ಯಾತ್ಮ. ಸ್ವರ ಎನ್ನುವುದು ಹೆಣ್ಣಾದವಳ ಜೋರಾಗಿ ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾಳಲ್ಲ, ನೀನೊಂದು ಗಂಡಲ್ವ, ಮತ್ತೆ ಸ್ವಲ್ಪ ಜೋರು ಏರುತ್ತಾಯಿಯಲ್ಲಿ ಈಗ ಧ್ವನಿ ವರ್ಧಿಸಬೇಕು. ವರ್ತಿಸಬೇಕು, ಸಾಕಾಗಲಿಲ್ಲ. ಮದುಮಗನ ಸ್ಥಾಯಿ ಬೇಡ, ಮಧ್ಯಮ ಸ್ಥಾಯಿ ಬೇಡ, ನೀ ಏರಿಸು ಅಂತ. ಸಭೆ ಉಂಟಲ್ಲ, ಗಡಗಡ ನಡಿಬೇಕು. ಆದಿತ್ಯ ಪುರ. ನಮಸ್ಕಾರ. ನಮಸ್ಕಾರ. ಏನಾಯಿತು ಪುರೋಹಿತರೇ? ಪ್ರೇತವೇ ಪ್ರೇತವೇ ಆಗ್ತೇನೆ ಇಲ್ಲದಿದ್ರು ಕೂಡ ಬೇಕಾ ನೀರು? ಅಷ್ಟು ಜೋರು ಬೇಡ ಮಾರೆ. ನೀರು ಬೇಕಾ? ನೀರು ಬೇಡ, ಮುಗಿಸಬಿಟ್ಟು ಮಧ್ಯಮ ಸ್ಥಾಯಿ. ಅಷ್ಟು ಬೇಡ. ಅಷ್ಟು ಬೇಡ, ಮಧ್ಯಮ ಸ್ಥಾಯಿಲಿ ಇರ್ಲಿ ಆಯ್ತಾ? ಆದಿತ್ತು. ಹೆಣ್ಣು ಅದು ಜೋರಾಯ್ತು, ಅತಿ ಆಯ್ತು. ಅಡ್ಡಿ ಆಯ್ತು. ಮಧ್ಯಮ ಸ್ಥಾಯಿ. ಹಾ. ನಮಸ್ಕಾರ. ನಮಸ್ಕಾರ. ಇಂದು ನಾನು ಮದುವೆಯಾಗಿ ನನ್ನ ಹೆಂಡತಿ. ನಿಮ್ಮ ಹೆಂಡತಿಯೊಂದಿಗೆ ಧರ್ಮಕ್ಕೆ ಸಿಗುದಲ್ಲ ಕಷ್ಟ. ಮಾಲಿನಿಯೊಂದಿಗೆ ಮಾಲಿನಿಯೊಂದಿಗೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ. ನನ್ನ ಪುರವನ್ನು ಸೇರ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕಾಗಿ ವಿನಮ್ರ ವಿನಂತಿ. ವಿನಮ್ರ ವಿನಂತಿ. ನಿಮ್ಮದೊಂದು ಆಶೀರ್ವಾದ. ಹಾಗಾಗಿ ನಿಮ್ಮ ಮದುವೆ ಸಂದರ್ಭದಲ್ಲಿ ನಿಮ್ಮ ಬಾಳು ಬೆಳಗಲೆಂದು ಅರಸಿ ಆಡು. ಇಂದು ನಾನು ನಿಮ್ಮ ಬಾಳ ಕನಸುಗಳೆಲ್ಲವೂ ನನ್ನ ಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದದ ಆಗರವು. ನೇಮನಿದ್ದೆ ಬದುಕೆ ಈ ಬಾಳ ಬಯಕೆ ಕಾಮಿತಾರ್ಥವನ್ನು ನೀಡುವಂತಹ ಪರಮೇಶ್ವರರ ಅನುಗ್ರಹ ಸದಾ ಇರಲಿ. ಸಜ್ಜನರ ಸಂಗಾಡಿಗರಿಗೆ ಒದಗಿ ಬರಲಿ. ದುರ್ಜನರ ಮನವನ್ನು ತಿಳಿಯುವ ಬಲವು ನಿನಗೆ ಬರಲಿ. ನಿಜ ಪತ್ನಿಯು ಮುತ್ತು ಮಕ್ಕಳ ಹಡೆದು ಪಡೆದು ಮುತ್ತು ಮಕ್ಕಳ ಕಿವಿ ಮಾತುಗಳು ನಿನ್ನ ಕರ್ಣಗಳನ್ನು ಸೇರುತ್ತಿರಲಿ. ಸಂತೋಷವಿರಲಿ, ಸಂಯಮ ಇರಲಿ, ಸಂತೃಪ್ತಿ ಇರಲಿ, ಅದಿರಲಿ ಇದಿರಲಿ, ಏನೇ ಇರಲಿ, ಮಕ್ಕಳು ಮಾತ್ರ ಒಂದು 7-8 ಇರಲಿ. ನಿಮ್ಮ ಸಂದೇಶವನ್ನು ಹಾಗೆ ಪುರೋಹಿತರೆ, ಏನು ಮಗ? ಒಂದು ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಹೊತ್ತು.